இன்னொன்றுங்க பெம்மல்கிட்டேருந்து பார்த்தீங்கன்னா ரோடு ரொம்ப ப்ராடாகவும் டபுள் ரோடாகவும் வருது. அப்படியே வந்து டோல்கேட்டு வந்து அப்படியே குறுகி வந்து இந்த பிரிட்ஜுக்கு முன்னால் பார்த்தீங்கன்னா ரொம்ப பெருசாக இருக்கும். பிரிட்ஜு பார்த்தீங்கன்னா சின்னதாக இருக்கும். ಬ್ರಿಡ್ಜ್ ಆನ ಪೇರು பார்த்தா ಇನ್ನೂ பெருசா ವೈಂಡಿಂಗ್ ಆகும். அப்படியே போய் அங்க ಡಬಲ್ ರೋಡ್ ಸ್ಟಾರ್ಟ್ ಆಗುತ್ತಲ್ಲ. ಹೌದು ಸ್ನೇಹಿತರೆ, ಇದು KGF ರಾಬರ್ಸನ್ ಪೇಟೆಯಿಂದ ಬಂಗಾರಪೇಟೆ ಹೋಗುವ ಮಾರ್ಗ. MDR ರಸ್ತೆ ಅಂತಾರೆ. ಮೊದಲು ಈ ಸ್ಥಳ ಈ ಜಾಗ BGML ನಿರ್ವಹಣೆ ಅಡಿಯಲ್ಲಿ ಇತ್ತು. BGML ನಿರ್ವಹಣೆ ಕ್ಲೋಸ್ ಆದ ನಂತರ ಈ ಬ್ರಿಡ್ಜ್ ಇದೇ ಪರಿಸ್ಥಿತಿಯಲ್ಲಿ ಹೋಗ್ತಾ ಹೋಗ್ತಾ ತುಂಬಾ ಬ್ಯಾಡ್ ಕಂಡೀಷನ್ ಬಂದ್ಬಿಡ್ತು. ಬಂದ ನಂತರನೂ ಈ ಜಾಗವನ್ನು ಸರಿಪಡಿಸಲಿಕ್ಕೆ BGML ನಿರ್ವಹಣೆ ಅಥವಾ ಯಾವುದೇ ಇಲಾಖೆಗಳು ಮುಂದಕ್ಕೆ ಬರದೆ ಕಾರಣದಿಂದ ಈ ಬ್ರಿಡ್ಜು ಈ ಕಂಡೀಷನಲ್ಲಿ ಇದೆ. ಮೊದಲು BGML ನಡೆಯುವಾಗ ಈ ಮೈನ್ಸಿಂದ ಕೋಟ್ಸ್ ಕಲ್ಲುಗಳನ್ನು ತೆಗೆದುಕೊಂಡು ಮಿಲ್ಗಳಿಗೆ ಹೋಗೋದಕ್ಕೋಸ್ಕರ ರೈಲ್ ಮಾರ್ಗವನ್ನು ಟ್ರಾಲಿಯಲ್ಲಿ ರೈಲ್ ಮಾರ್ಗವನ್ನು ತೆಗೆದುಕೊಂಡು ಹೋಗೋದಕ್ಕೋಸ್ಕರ ಈ ಮಾರ್ಗ ಇತ್ತು. ಈ ರಸ್ತೆ ಮೇಲೆ ಬ್ರಿಡ್ಜ್ ಕಟ್ಟಿ ಆ ಬ್ರಿಡ್ಜ್ ಮೇಲ್ಗಡೆ ಹೋಗ್ತಾ ಇತ್ತು. ಈ ರಸ್ತೆ ಆವಾಗ BGML ನಿರ್ವಹಣೆ ಅಡಿಯಲ್ಲಿ ಇತ್ತು. BGML ನಿರ್ವಹಣೆ ನಿಲ್ತೋದ ನಂತರ ಈಗ ಇದು PWD ಇಲಾಖೆಯ ಕಂಟ್ರೋಲಲ್ಲಿ ಇದೆ. PWD ಇಲಾಖೆ ಅಂದರೆ ಪಬ್ಲಿಕ್ ವೆಲ್ಫೇರ್ ಅಂಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಥವಾ ಬೋರ್ಡ್, ಇವ್ರ ಕಂಟ್ರೋಲ್ ಇರ್ತಕ್ಕಂಥ ಈ ರಸ್ತೆ ಇದು. 5 ಲೈಟ್ಸಿಂದ ಬರುವಾಗ ಡಬಲ್ ರೋಡ್ ಆಗಿರ್ತದೆ. ಈ ಬ್ರಿಡ್ಜ್ ಹತ್ರ ಬರುವಾಗ ಒಂಥರ ಸಿಂಕ್ ಆದ ನಂತರ ಥರ ರಸ್ತೆ ಆಗುತ್ತೆ. ಈ ರಸ್ತೆ ಸಿಂಕ್ ಆಗುವಾಗ ಏನಾಗುತ್ತೆ ಅಂದರೆ, ಮೊದಲಾದರೂ ಸಣ್ಣ ಪುಟ್ಟ ಗಾಡಿಗಳು ಚಿಕ್ಕ ಲಾರಿಗಳು ಬರ್ತಾ ಹೋಗ್ತಾ ಇತ್ತು. ಈಗ ನಗರ ಅಭಿವೃದ್ಧಿ ಆಗ್ತಾ ಕುಪ್ಪಂ ಕಡೆಯಿಂದ ಬೇರೆ ಕಡೆಗಳಿಂದ ಮತ್ತೆ ಬೆಂಗಳೂರಿಂದ ಬರುವ ಗಾಡಿಗಳು ಈ ರಸ್ತೆಯಲ್ಲಿ ಬರುವಾಗ ರಾತ್ರಿ ಹೊತ್ತಲ್ಲೂ ಅಥವಾ ಹಗಲು ಹೊತ್ತುಗಳಲ್ಲಿ ಈ ಬ್ರಿಡ್ಜ್ ಇರುವುದು ಗೊತ್ತಿಲ್ಲದೆ ಅತಿ ವೇಗವಾಗಿ ಬರುವ ಲಾರಿಗಳು ಈ ಬ್ರಿಡ್ಜ್ ಟಚ್ ಆಗಿ ಏನಾಗುತ್ತೆ ಅಂದ್ರೆ ಈ ಬ್ರಿಡ್ಜ್ ಈಗ ಡ್ಯಾಮೇಜ್ ಆಗಿದೆ. ಈಗ ನೋಡಿ, ಈಗ ನೋಡ್ತಾ ಇರೋದು ಮೊದಲು ಆ ಕಾಲದಲ್ಲಿ BGML ನಿರ್ವಹಣೆ ನಡೆಯುವಾಗ ರೈಲ್ ಮಾರ್ಗ ಅದು ಟ್ರ್ಯಾಕ್ ಹಾಕಿ ಟ್ರಾಲಿಗಳಲ್ಲಿ ತಳ್ಕೊಂಡು ಹೋಗಿದ್ರು. ಈಗ ಅದು ಎಲ್ಲ ಖಾಲಿ ಆಗಿದೆ. ಏನು ಈಗ ಅದು ಉಪಯೋಗಕ್ಕಿಲ್ಲ. BGML ಇದರಲ್ಲಿ ಹೇಳ್ಬೋದು ಇದು ಹೆರಿಟೇಜ್ ಸೆಂಟರ್ ಅಂತ, ಹೆರಿಟೇಜ್ ಬ್ರಿಡ್ಜ್ ಅಂತ. ಈಗ ನೋಡಿ, ಈಗ ನಾವು ಒಂದು ತೋರಿಸ್ತಾ ಇದೀವಿ. ಈ ಹೆರಿಟೇಜ್ ಬ್ರಿಡ್ಜ್ ಇಂದಾನೆ ಈ ಕಬ್ಬಿಣ ರಾಡು, ಐರನ್ ರಾಡು, ಇಷ್ಟು ಲಾಂಗು, ಇಷ್ಟು ಬಲವಾದಂಥ ರಾಡು ಸುಮಾರು ತಿಂಗಳ ಮುಂಚೆ ಒಂದು ಕಂಟೈನರ್ ಲಾರಿ ಈ ರಸ್ತೆಯಲ್ಲಿ ಸಂಚಾರ ಮಾಡುವಾಗ ಈ ಬ್ರಿಡ್ಜಲ್ಲಿ ತಗಲಿ ಇದು ಕೆಳಗಡೆ ಮುಕ್ಕಾಲು ಭಾಗ ಕೆಳಗಡೆ ಬಂದ್ಬಿಟ್ಟಿತ್ತು. ಆ ಸಂದರ್ಭದಲ್ಲಿ ಸಾರ್ವಜನಿಕರ ಮೇಲೆ ಅಥವಾ ಗಾಡಿಗಳ ಮೇಲೆ ಬಿದ್ದಿದ್ರೆ ಅವ್ರ ಗಾಡಿಗಳ ಪರಿಸ್ಥಿತಿ ಅಥವಾ ಸಾರ್ವಜನಿಕರ ಪರಿಸ್ಥಿತಿ ಏನಾಗಿರ್ಬೋದು ಅಂತ ನೀವೇ ನೋಡ್ಕೋಬಹುದು. ಇದು ದೊಡ್ಡ ಕಬ್ಬಿಣ ರಾಡನ್ನ ಆವಾಗ ಕ್ರೇನ್ ಮುಖಾಂತರವಾಗಿ ತೆಗೆದುಕೊಂಡು ಬಂದು ಇಲ್ಲಿ ಹಾಕಿಬಿಟ್ಟು ಹೋದ್ರು. ಮತ್ತೆ ಮೇಲ್ಗಡೆ ಇರುವ ಆ ಬ್ರಿಡ್ಜ್ ಮೇಲ್ಗಡೆ ಇರುವ ಎಲ್ಲ ಇಂಥ ರಾಡುಗಳು ಸುಮಾರು ಲಾರಿಗಳು ಒಡೆದು ಎಲ್ಲ ಬೆಂಡಾಗಿದೆ. ಯಾವತ್ತಾದ್ರೂ ಏನಾದ್ರೂ ಅನಾಹುತಗಳು ಆಗಬಹುದು ಅನ್ನೋದು ಉದ್ದೇಶದಲ್ಲೇ ನಾವು ನಿನ್ನೆ ಒಂದು ಲೋಡ್ ಲಾರಿ ತಗುಲ್ಕೊಂಡು ತಡವಾಯ್ತು ಅಂತ ಸುದ್ದಿಯನ್ನ ಮಾಡಿದೀವಿ. ಈಗ ನೋಡಿ, ಈ ಬ್ರಿಡ್ಜ್ ಹಳೆ ಬ್ರಿಡ್ಜ್, ನಾವು ಬ್ರಿಡ್ಜ್ ಬಗ್ಗೆ ಏನು ಹೇಳ್ತಾ ಇಲ್ಲ, ಪಾಲನೆ ಇಲ್ಲದೆ ಬ್ರಿಡ್ಜ್ ಇದು. ಸರಿಯಾದ ಯಾವುದೇ ಇಲಾಖೆಯಿಂದ ಪಾಲನೆ ಇಲ್ಲದೆ ಬ್ರಿಡ್ಜ್ ಆಗಿರೋದ್ರಿಂದ ಈ ಬ್ರಿಡ್ಜು ಶಿಥಿಲವಾಗಿದೆ. ಪಕ್ಕದಲ್ಲಿರೋ ಗೋಡೆಗಳು ಕಲ್ಲುಗಳು ಸರಿಯಾಗಿದೆ, ಆದರೆ ಮೇಲ್ಭಾಗದಲ್ಲಿ ಇರ್ತಕ್ಕಂಥ ಕಲ್ಲುಗಳು ಲೂಸ್ ಆಗಿದೆ ಅನ್ನೋದಕ್ಕೋಸ್ಕರ ನಾವು ಮೇಲ್ಗಡೆ ಹೋಗಿ ರೆಕಾರ್ಡ್ ಮಾಡಿ ತೋರಿಸ್ತಾ ಇದ್ದೀವಿ. ಮತ್ತೆ ಇವರು ಸಮಾಜ ಸೇವಕರು ಏನು ಹೇಳ್ತಾರೆ ಅಂತ ನೋಡ್ಕೊಂಡ ನಂತರ ನಾವು மெசேஜ் கொடுத்துருந்தாங்க எங்கள் SSD டிவியில். அதாவது இந்த பிரிட்ஜு வந்து ரொம்ப மோசமாக இருக்குதுன்னு சொல்லியிருந்தேன். ராத்திரி கொடுத்ததுனால அதில் நிறைய பேர் கமெண்ட்ஸ் பண்ணியிருந்தாங்க, இது நம்ம KGF-ஓட ஹெரிட்டேஜ், இதை இடிக்கக்கூடாது, எதுவுமே பண்ணக்கூடாதுன்னு. நான் என்ன நினச்சேன், நம்ம தப்பாக எதனா மெசேஜ் கொடுத்துருமான்னு சொல்லிட்டு இப்போ வந்து பார்த்தேன். ஃபுல்லாக போயிட்டுங்க, மேலே பாருங்கள், ஃபுல்லாக விழுற நிலைமையில தான் இருக்குது. அதனால் வந்து இதை வந்து நம்ம இடிக்கோ, இதை வந்து டெஸ்ட்ராய் பண்ணுங்கன்னு நம்ம சொல்ல, ஹைட் பண்ணோம். ஹைட் எப்படி பண்ணோன்னா நிறைய டெக்னாலஜி இருக்குது. ஹைட்ராலிக் மூலிமா வந்து அதை தூக்கிட்டு அது கீழே கட்டிடம் வச்சு கட்டி ஹைட் பண்ணோன்னு தான் நம்ம சொன்னோம். தவிர ஹெரிட்டேஜ் இதுக்கு இதை எடுத்துடணும் அந்த போல இன்ஸ்டன்ஸ் எல்லாம் நம்மளுக்கு ஒன்றும் இல்லை.
நம்மளும் இந்த கேஜிஎஃப் சேர்ந்தவங்க தான். நம்மளுக்கும் கேஜிஎஃப் மேலே அக்கறையும் எல்லாம் இருக்குது. நீங்களே பாருங்க, இந்த பக்கம் இந்த கொஞ்சம் வாங்க முன்ன வாங்க பாருங்க. இங்கே ஒரு தூண் இருந்துச்சு. அந்த தூண் வந்து ஒரு மாதத்துக்கு முன்னே வந்து ஒரு ட்ரக்கு வந்து இடிச்சு அந்த தூண் விழுந்து அதை வந்து ட்ரெயின் மூலியமா எடுத்து அங்கே வச்சிருக்கிறாங்க. அந்த மரம் பக்கத்தில் வச்சிருக்கிறாங்க. பாருங்க பாருங்க எப்படி இருக்குது பாருங்க. இதெல்லாம் ஒண்டிட்டு இருக்குதுங்களா? இது முக்கியமா உங்களை இட்டுனது இப்போ காலையில ஏன் காட்டணும்னு இட்டுனா இது எந்த நிலைமையில இருக்குது. ஏன்னா நேற்று போட்ட வீடியோல வந்து நீங்க எதுவும் காட்டலீங்க. அதெல்லாம் இது போல டேமேஜ் ஆகிக்கிறதெல்லாம் காட்டல. இப்போ பாருங்க எப்படி இருக்குது பாருங்க. பாருங்க எத்தனை டைம் இடிச்சு. இன்னொரு விஷயங்க, இப்போ வெளியேந்து வர லாரிக்கு வந்து இங்கே இது போல ஒரு பிரிட்ஜ் இருக்குது, இவ்வளோ லைட் கம்மியாகுது தெரியாது. அவன் தெரியாதனால வந்து நேராக வந்து என்ன பண்ணுறான், வந்து அடிச்சிடறான். நேற்று ஒரு பிரதர் கேட்டிருந்தாரு, இது போல பெரிய லாரிங்களுக்காக வந்து இது இடிச்சிருதான்னு சொல்லிட்டு. எஸ், ஏன்னா வந்து நிறைய டெவலப்மெண்ட் ஆகுது இருக்குது கேஜிஎஃப். இது ஒரே ஒரு காரணம் காமிச்சு நம்மளுக்கு டெவலப்மெண்ட் நின்றுச்சுன்னா அப்போ வந்து அந்த பிரதரை வந்து நிற்க மாட்டாரு, நானும் வந்து நிற்க மாட்டேன். அதில் வந்து அதிகாரிங்க தான் வந்து பதில் சொல்லுவாங்க. அதனால வந்து ரிக்வஸ்டாக பண்ணியிருக்கிறோம், இது போல இருந்து இந்த பிரிட்ஜை ஹைட் பண்ணுங்க. அப்படி முடியலன்னா எடுத்துறது கூட பெஸ்ட்டா. ஒன்லி அந்த மேலே இருக்கிற ராடுங்க இரும்பு இது தான் எடுக்க சொல்லியிருக்கிறோம். வேற மாதிரி இது இடிக்கணும்னாலாம் நம்ம ஒன்றும் சொல்லல சார். இன்னொரு விஷயம், நேற்று ஒரே லாரி வண்டி இது இடிச்சு இது போல ஆகல சார். மாசத்துல 2-3 லாரி வந்து இடிச்சு ஏற்கனவே ஒரு லாரி இடிச்சு தான் வந்து இந்த ஒரு பீம் வந்து கீழே விழ நிலைமை இருந்துச்சு. அதை வந்து ட்ரெயினில் வந்து எடுத்தாங்க, தூக்க முடியல. அது இது போல பஸ்ஸுக்கு மேலேன்னா விழுந்துச்சுன்னா என்ன இருக்கும், நிலைமை என்ன இருக்கும். இன்னொன்று, நம்ம RC2 ஃபேக்ட்ரி இருக்குதுங்களா, அதில் வந்து ஒரு 2-3 வருஷத்துக்கு முன்னால் வந்து ஏர்போர்ட்டுக்குன்னு ஒரு பிரத்யேக இது செய்தாங்க, ஏரோ பிரிட்ஜின்னு சொல்லிட்டு. அந்த ஏரோ பிரிட்ஜ் இந்த பக்கம் போக முடியல, இந்த பக்கம் போக முடியும். கிட்டத்தட்ட ஒரு 30-40 பிரிட்ஜ் அப்படி செய்தாங்க. அதெல்லாம் அதுக்கு பக்கத்தில் இருக்கிற பிரிட்ஜில் தான் அது கூட எஸ்கார்டு போலீஸ் எல்லாம் வந்து இந்த 1 அடி 2 அடி கேப்புக்காக வந்து அந்த பக்கம் போய் அதோடு நின்றுச்சு. அது இந்த பக்கம் வர்றதில்ல. அது போல் நிறைய இந்த பெம்மல்ல செய்கிற வண்டிங்கள்லாம் வந்து இந்த பக்கம் வர்றது இல்லைங்க. ஏன்னா வந்து இது ரொம்ப ஹைட் கம்மியாக இருக்குது. அதனால தயவுசேர்ந்து வந்து இது ஹைட்டு தூக்கணும் தான் நம்ம கேட்குறோம். இன்னொன்னுங்க, பெம்மல்கிட்டேருந்து பார்த்தீங்கன்னா ரோடு ரொம்ப ப்ராடாகவும் டபுள் ரோடாகவும் வருது. அப்படியே வந்து டோல்கேட்டு வந்து அப்படியே குறுகி வந்து இந்த பிரிட்ஜுக்கு முன்னால் பார்த்தீங்கன்னா ரொம்ப பெருசாக இருக்கும். பிரிட்ஜு பார்த்தீங்கன்னா சின்னதாக இருக்கும். பிரிட்ஜ் ஆன பிறகு பார்த்தா இன்னும் பெருசாக வைண்டிங் ஆகும். அப்படியே போய் அங்கே வந்து டபுள் ரோட் ஸ்டார்ட் ஆகுதுங்களா. சர்க்கிள் ஆன பிறகு அப்படியே போனீங்கன்னா அதே லெவலில் போய் இது வந்து ஹெரிட்டேஜ்னு சொன்னார் ஒரு பிரதர். நாங்கள் உண்மையாக நம்புகிறோம், இது ஹெரிட்டேஜ் தான். கேஜிஎஃபோட என்ட்ரன்ஸு. இது போல் நிறைய ஹெரிட்டேஜ் காணாது போச்சு நம்ம ஊரில். ஏன் எதுக்குன்ட்டு அது எல்லாம் அவங்களுக்கெல்லாம் தெரியும். அதனால வந்து நிறைய ஊரில் வந்து 1000 வருஷம் 2000 வருஷம் 3000 வருஷம் வந்து ஊர் டெவலப்மெண்ட்டுக்காக வந்து விட்டு கொடுத்துருக்காங்க. பட் நாங்கள் வந்து இதை விட்டு கொடுங்க நாங்கள் கேட்கல, இதை வந்து இடிங்கன்னு சொல்லல. ஜஸ்ட்டு வந்து ஹைட் பண்ணுங்க. அதுக்கு டெக்னாலஜி இருக்குது, அந்த டெக்னாலஜி யூஸ் பண்ணி ஹைட் பண்ணுங்கன்னு தான் நம்ம ரிக்வெஸ்ட் பண்ணிக்கிறோம். நீங்கள் போடுற மெசேஜாலேயோ இல்லை நான் பேசுகிற பேச்சாலோ இது இன்றைக்கி மாற போகிறதில்ல. இது அதிகாரிங்க வந்து முயற்சி எடுக்கணும், அதிகாரிங்க மனசு வைக்கணும், BGML மனசு வைக்கணும், PWD மனசு வைக்கணும், இந்த ஊர் MLA மனசு வைக்கணும், MP மனசு வைக்கணும். அவங்கெல்லாம் மனசு வச்சா தான் இதை வந்து நம்ம பண்ண முடியும். நான் ஏதோ ಸ್ಟೇಟ್ಮೆಂಟ್ ಕೊಡ್ತೇನೆ, நீங்கள் ஏதோ ಕಮೆಂಟ್ பண்ணிட்டுங்க, ಇದು ಮಾರವೇ ಮಾರಾದು. ಸ್ನೇಹಿತರೆ, ಈಗ ನೀವು ಅಥವಾ ನಾವು ನೋಡಿರ್ಬೋದು ಈ ಪೈಲಟ್ಸ್ ಹತ್ರ ಇರುವ ಹೆರಿಟೇಜ್ ಬ್ರಿಡ್ಜಿನ ಪರಿಸ್ಥಿತಿ ಏನು ಅಂತ. ಈಗ ನಾವು ಎಲ್ಲರೂ ನೋಡ್ತಾ ಇರುವ ಈ ದೊಡ್ಡ ರಾಡು ಆ ಬ್ರಿಡ್ಜ್ ಮೇಲ್ಭಾಗದಲ್ಲಿತ್ತು. ಆ ಬ್ರಿಡ್ಜ್ ಮೇಲ್ಭಾಗದಲ್ಲಿರುವ ಈ ರಾಡು ಹೆಂಗೆ ಕೆಳಗಡೆ ಬಂತು ಅನ್ನೋದೇ ಕತೆ. ಈ ಕತೆಗಳನ್ನು ನಾವು ತೋರ್ಸೋಕ್ಕೆ ಕಾರಣ ಏನಂದರೆ, BGML ಕಾರ್ಖಾನೆಯ ಚರಿತ್ರವಾದಂಥ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುವ ವಸ್ತುಗಳ ಇವತ್ತು 25 ವರ್ಷಗಳಿಂದ ಕಾಣಿಯಾಗಿದೆ. ಅದ್ರ ಮೇಲೆ ನಾವು ಗಮನ ಹರಿಸಿದ್ರೆ ಇವತ್ತಿಗೆ ನಮಗೆ ಎಲ್ಲ ಸೌಲಭ್ಯಗಳು ಸಿಗ್ತಾ ಇತ್ತು. ಆವಾಗ ನಾವು ಕೈ ಬಿಟ್ಟಿದ್ದೀವಿ. BGML ನಿರ್ವಹಣಾ ಅಥವಾ BGML ಮ್ಯಾನೇಜ್ಮೆಂಟು ಕುಡಿಯಲಿಕ್ಕೆ ನೀರು ಕೂಡ ಶಕ್ತಿ ಇಲ್ಲದೆ ಮ್ಯಾನೇಜ್ಮೆಂಟ್ ಆಗಿದೆ. ಕುಡಿಯಲಿಕ್ಕೆ ನೀರು ಕೂಡ ಬಂದು ನಗರಸಭೆ ವತಿಯಿಂದ ನಮಗೆ ಸಿಗ್ತಾ ಇದೆ, ಅದನ್ನು ಸರಿಯಾದ ರೀತಿಯಲ್ಲಿ ಸಿಗ್ತಾ ಇಲ್ಲ. ಆ ಥರ ನಮ್ಮನ್ನು KGF BGML ಭಾಗದಲ್ಲಿ ವಾಸ ಮಾಡ್ತಕ್ಕಂಥ ಜನರನ್ನ ಕೈ ಬಿಟ್ಟಿರುವ ಮ್ಯಾನೇಜ್ಮೆಂಟು ಈ ಬ್ರಿಡ್ಜನ್ನು ಕೈ ಬಿಟ್ಟಿದೆ.
ಇದು ಸರಿಯಾದ ರೀತಿಯಲ್ಲಿ ಅವರು ಪಾಲನೆ ಮಾಡಿದರೆ ಈ ಬ್ರಿಡ್ಜಿ ಇಷ್ಟು ಒಂದು ನಾಶವಾಗಿರಲ್ಲ. ಮೇಲೆ ನೋಡಿ ಆ ರಾಡುಗಳು ಹೆಂಗಿದೆ ಅಂತ ನಾವು ಮೊದಲೇ ನಿಮಗೆ ತೋರಿಸಿದ್ದೀವಿ. ಮೇಲ್ಗಡೆ ಇರುವ ಮೇಲ್ಭಾಗದಿಂದ ತೋರಿಸುವಾಗ ನೋಡಿರ್ತೀವಿ ಎಷ್ಟು ರಾಡುಗಳು ರಸ್ಟ್ ಹಿಡಿದಿದೆ ಅಂತ. ಈಗ ನೋಡಿ ಎಷ್ಟು ಲಾರಿಗಳು ಒಡೆದು ಎಷ್ಟು ಬೆಂಡಾಗಿದೆ. ಮೇಲ್ಭಾಗದಲ್ಲಿ ನಾವು ಮೊದಲೇ ತೋರಿಸಿರ್ತೀವಿ ನಿಮಗೆ ವಿಡಿಯೋ. ಮೇಲ್ಗಡೆ ಇರುವ ಆ ಗೋಡೆಗಳು ಕೆಳಗಡೆ ಬಿದ್ದ ನಂತರ ಯಾರಿಗೇನು ಅನಾಹುತ ಆಗಿಲ್ಲ, ಆದರೆ ಆಕ್ಸಿಡೆಂಟ್ಗಳು ನಡೀತಾ ಇದೆ. ಈ ಬ್ರಿಡ್ಜನ್ನು ಸ್ವಲ್ಪ ಸರಿಪಡಿಸ್ಬೇಕಂತ. ಬೇರೆ ಕಡೆ ಎಲ್ಲ ನೋಡ್ಬೋದು, BGML ಏರಿಯಾಗಳಲ್ಲೇ ಸುಮಾರು ಬ್ರಿಡ್ಜ್ಗಳನ್ನು, ಈ ಮಿಲ್ಲುಗಳಿಗೆ ಹೋಗುವ ರಸ್ತೆಗಳು, ರೈಲ್ವೆ ಬ್ರಿಡ್ಜ್ಗಳನ್ನ ಕೂಡ ಡೆಮಾಲಿಷ್ ಮಾಡಿ ಅವರು ಸೌಲಭ್ಯಕ್ಕೋಸ್ಕರ ಮಾಡ್ಕೊಂಡಿದ್ದಾರೆ. ಮತ್ತು ನಾವು ಈ ಬ್ರಿಡ್ಜನ್ನು ಕೇಳೋ ಕಾರಣ ಏನಂದರೆ, ಇದು ಮೊದಲು ಸಣ್ಣ ಪುಟ್ಟ ಗಾಡಿಗಳು ಸಂಚಾರಕವಾಗಿರೋ ರಸ್ತೆಯಾಗಿತ್ತು. BGML ನಡೆಯುವಾಗ ಬರೀ BGML ಲಾರಿಗಳು ಮಾತ್ರ ಇದರಲ್ಲಿ ಸಂಚಾರವಾಗ್ತಾಯಿತ್ತು, ಪ್ರಯಾಣವಾಗ್ತಾಯಿತ್ತು. KGF ಚರಿತ್ರದಲ್ಲಿ KGF ಮೇನ್ ರೋಡೇ ಬೇರೆ ಇತ್ತು. ಈಗ ಆಲದ ಮರದಿಂದ KGF ಬರುವ ಪ್ರಧಾನ ರಸ್ತೆಯಾಗಿರುವುದರಿಂದ ಈ ರಸ್ತೆಯನ್ನು ಸ್ವಲ್ಪ ಅಗಲ ಮಾಡಬೇಕನ್ನೋದು ಸಾರ್ವಜನಿಕರು ಸುಮಾರು ಜನರ ಬೇಡಿಕೆಗಳಿತ್ತು. ನೋಡಿ, ಇದು ಸಣ್ಣ ಬ್ರಿಡ್ಜ್ ಆಗೋಗಿದೆ. ಎದುರುಗಡೆ 2 ಗಾಡಿ ಬಂದುಬಿಟ್ರೆ ಪಾಸ್ ಆಗಲ್ಲ. ಆ ಪರಿಸ್ಥಿತಿಯಲ್ಲೂ ಕೂಡ ಈ ಬ್ರಿಡ್ಜ್ ನೋಡಿ, ಬ್ರಿಡ್ಜ್ ಚೆನ್ನಾಗಿದ್ದರೆ ನಾವು ಈ ಸುದ್ದಿ ಮಾಡಬೇಕಂತ ಅವಶ್ಯಕತೆಯೇ ಇಲ್ಲ. ಬರೀ ಕುಪ್ಪಂ ಕಡೆಯಿಂದ ಬರೋ ಗಾಡಿಗಳು ಕೆಲವರು ಕಮೆಂಟ್ ಮಾಡಿದ್ದಾರೆ, ಡೈವರ್ಟ್ ಮಾಡಿ ಬೇರೆ ಕಡೆ ಕಳಿಸ್ಬೋದು ಅಂತ. ರಾತ್ರಿ ಹೊತ್ತಲ್ಲಿ ಬರೋ ಗಾಡಿಗಳನ್ನು ಯಾರು ಸ್ವಾಮಿ ನಿಲ್ತು ಕಾವಲು ಕಾಯ್ದು ಬೇರೆ ಕಡೆ ಕಳಿಸಲಿಕ್ಕಾಗುತ್ತೆ? ಈಗೆಲ್ಲ ಗೂಗಲ್ ಮ್ಯಾಪ್ಗಳೇ ದಾರಿಯನ್ನು ತೋರಿಸುವ ಪರಿಸ್ಥಿತಿ ಬಂದುಬಿಟ್ಟಿದೆ. ಕೆಲವು ಹೆವಿ ಲೋಡ್ ಲಾರಿಗಳು ಏನು ಮಾಡ್ತಾರೆ ಅಂದರೆ, ಗೂಗಲ್ ಮ್ಯಾಪ್ ಹಾಕ್ತಾರೆ, ಕುಪ್ಪಂ ಅಂತ ಹಾಕಿದ ತಕ್ಷಣ ಈ ರಸ್ತೆ ತೋರಿಸುತ್ತೆ, ಈ ರಸ್ತೆಯಲ್ಲಿ ಬರ್ತಾರೆ, ಹೋಗ್ತಾರೆ. ಆದರೆ ಈಗ ನಾವು ತೋರಿಸಿರೋದು ಮೇಲ್ಗಡೆ ಇರುವ ರಾಡುಗಳು ಶಿಥಿಲವಾಗಿದೆ, ಡ್ಯಾಮೇಜ್ ಆಗಿದೆ. ಆ ರಾಡುಗಳನ್ನು ಹಿಡ್ಕೊಂಡಿರುವ ಗೋಡೆಗಳು ಸ್ವಲ್ಪ ಡ್ಯಾಮೇಜ್ ಕಂಡೀಷನಲ್ಲಿದೆ. ಇದು ಫೈಲೈಟ್ಸಿಂದ ಬಂಗಾರಪೇಟೆ ಹೋಗೋ ರಸ್ತೆ ನೋಡಿ, ಮತ್ತೆ ತೋರಿಸ್ತಾ ಇದ್ದೀವಿ. ಇಲ್ಲಿ ಮೇಲಿರ್ತಕ್ಕಂಥ ರಾಡುಗಳು ಪರಿಸ್ಥಿತಿ ಏನಂತ ನೋಡ್ರಿ. ಇದು ನೋಡಿ, ಈ ರಾಡುಗಳು ಏನಾಗಿದೆ ಅಂತ ಡ್ಯಾಮೇಜ್ ಬರ್ತಾ ಡ್ಯಾಮೇಜ್ ಆಗ್ತಾ ಇದೆ. ಮೇಲೆ ಇರುವ ವುಡ್ಗಳು ಕೂಡ ಯಾರೋ ಒಂದು 2 ವೀಲರ್ ಮೇಲೆ ಬಿದ್ದರೂ ಅವರ ಪರಿಸ್ಥಿತಿ ಏನಂತ ಸ್ವಲ್ಪ ಅರ್ಥ ಮಾಡ್ಕೋಬೋದು. ಹಸುಗಳು ಬರುತ್ತೆ, ಹಸುಗಳು ಈ ರಸ್ತೆಯಲ್ಲಿ ಬ್ರಿಡ್ಜಲ್ಲಿ ಪಾಸ್ ಮಾಡುವಾಗ 2 ವೀಲರ್ಗಳು ಬರುತ್ತೆ. ಹೋದ ತಿಂಗಳು ನಾವೇ ಒಂದು ಹುಡುಗನ್ನ ರಕ್ಷಣೆ ಮಾಡಿ ಆಸ್ಪತ್ರೆಗೆ ಕಳಿಸ್ಕೊಟ್ಟಿದ್ದೀವಿ. ಈ ಬ್ರಿಡ್ಜ್ ಒಳಗಡೆ ಹಸು ಬರುವಾಗ ಹುಡುಗನು ಬಂದುಬಿಟ್ಟ, ಎದುರುಗಡೆ ಬಸ್ ಬಂತು, ಲೆಫ್ಟ್ ಸೈಡು ಒಂದು ಕಡೆ ಹೋದರೆ ಬಸ್ ಮೇಲೆ ಬೀಳಬೇಕು, ಇನ್ನೊಂದು ಕಡೆ ಬಂದರೆ ಗೋಡೆ ಮೇಲೆ ಬೀಳಬೇಕು. ಹಸು ಮೇಲೆ ಹೊಡೆದು ಆ ಹುಡುಗ ಬಿದ್ದು ಅವನು ತಲೆ ಏಟುವಾಗಿ ಅವನ್ನ ನಾವು ಆಸ್ಪತ್ರೆಗೆ ಕಳಿಸ್ಕೊಟ್ಟು ಕಾಪಾಡಿದ್ದೀವಿ. ಇಂಥ ಪರಿಸ್ಥಿತಿಗಳು ಇರೋದ್ರಿಂದ ಈ ಬ್ರಿಡ್ಜನ್ನು ವಿಸ್ತರಣೆ ಮಾಡಬೇಕು, ಅಗಲ ಮಾಡಬೇಕು ಅಂತ ರಕ್ಷಣೆ ಮಾಡ್ತಾ ಇದ್ದೀವಿ ಹೊತ್ತು ಯಾವುದೇ ಚರಿತ್ರೆಗಳನ್ನು ನಾಶ ಮಾಡಬೇಕು ಅನ್ನೋದು ಉದ್ದೇಶ ನಮ್ಮಲ್ಲಿ ಇಲ್ಲ. ಮತ್ತೆ ನಾವು ಹೇಳ್ತಾ ಇದ್ದೀವಿ, ಈ ಬ್ರಿಡ್ಜು ಸರಿ ಇಲ್ಲ, ನಾಶವಾಗ್ತಾ ಇದೆ. BGML ಮ್ಯಾನೇಜ್ಮೆಂಟು ಯಾರನ್ನೂ ಕೇರ್ ಮಾಡಲ್ಲ. ಅವರೇ ಅಧಿಕಾರಿಗಳನ್ನ ಭೇಟಿ ಮಾಡಬೇಕಂದ್ರೆ ವಾರಕ್ಕೆ 2 ಸಾರಿನೇ ಭೇಟಿ ಮಾಡಬೇಕು. ಮಿಗ್ಲಿರೋ ದಿನಸುಗಳಲ್ಲಿ ಯಾರನ್ನೂ ಒಳಗಡೆ ಸೇರಿಸಲ್ಲ. ಪಾಪ ಅಷ್ಟು ಒಂದು ಬ್ಯುಸಿಯಾಗಿರ್ತಕ್ಕಂಥ BGML ಮ್ಯಾನೇಜ್ಮೆಂಟು ಏನಾದರೂ ಅನಾಹುತಗಳಾದರೆ PWD ಇಲಾಖೆ ಮೇಲೆ ಬಿಟ್ಬಿಟ್ಟು ಕೈ ತೊಳ್ಕೊಳ್ತಾರೆ ಹೊತ್ತು ಯಾರನ್ನೂ ಕಾಪಾಡೋಕ್ಕೆ ಮುಂದೆ ಬರೋಲ್ಲ. ನೋಡಿ, ಈ ಮೇಲೆ ಇರುವ ಕಾಂಪೌಂಡ್ ಮೇಲೆ ಈ ಗೋಡೆ ಮೇಲೆ ಇರುವ ಕಲ್ಲುಗಳು ಬಿದ್ದಿದೆ. ಈ ಕಲ್ಲುಗಳು ಯಾರಾದರೂ 2 ವೀಲರ್ ಓಡಿಸೋರ ಮೇಲೆ ಬಿದ್ದಿದ್ರೆ ಅವ್ರ ಪರಿಸ್ಥಿತಿ ಏನಾಗ್ತಾಯಿತ್ತು? ಈ ಉದ್ದೇಶದಲ್ಲೇ ನಿನ್ನೆ ಲೋಡ್ ಲಾರಿ ತಗುಲ್ಕೊಂಡು 2 ಅವರ್ ತಗಲಿತ್ತು. ಇದನ್ನು ಬ್ರಿಡ್ಜನ್ನು ಸ್ವಲ್ಪ ವಿಸ್ತರಣೆ ಮಾಡಬೇಕು ಅನ್ನೋದಕ್ಕೋಸ್ಕರ ಸುದ್ದಿ ಮಾಡಿದ್ದೀವಿ. ಕಮೆಂಟ್ಸ್ಗಳು ನೋಡಿದ್ದೀವಿ. ಕಮೆಂಟ್ಸ್ಗಳು ಮಾಡೋದು ನಾರ್ಮಲು, ಯಾರಾದರೂ ಮಾಡ್ಬೋದು. ನಮ್ಮನ್ನು ಬೈದರೆ ಕೂಡ ನಮ್ಮನ್ನು ಬೈದು ಕಮೆಂಟ್ ಮಾಡಿದ್ರೆ ಕೂಡ ನಾವು ಸೀರಿಯಸ್ ಆಗಿ ತಗೊಳ್ಳಲ್ಲ. ಅದನ್ನು ನಾವು ಬೇರೆ ಥರ ಅರ್ಥ ಮಾಡ್ಕೊಳ್ತೀವಿ. ಈಗ ನಮ್ಮ ಉದ್ದೇಶ ಏನಂದರೆ, ಈ ಬ್ರಿಡ್ಜ್ ಇಲ್ಲಿ ಇರೋದು ಸರಿನಾ ತಪ್ಪು ಅಂತ ಅಧಿಕಾರಿಗಳು ನಾಳೆ ಏನಾದರೂ ಅನಾಹುತಗಳಾಗುವಾಗ ಸಾರ್ವಜನಿಕರು ತೀರ್ಮಾನ ಕೈಗೊಳ್ಬೇಕಂತ